ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಗುರುವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಕ್ಕೂರು ರವಿಕುಮಾರ್ ರವರು ನಂತರ ಮಾತನಾಡಿ, ಬಡತನದ ಹಿನ್ನೆಲೆಯಿಂದ ಬಂದಿರೋ ನನಗೆ ಬಡವರ, ಆರ್ಥಿಕವಾಗಿ ಹಿಂದುಳಿದ ಮತ್ತು ತಳ ಸಮುದಾಯದ ಜನರ ನಾಡಿಮಿಡಿತ, ಅವರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಬಾಲ್ಯದಿಂದಲೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ದಿ. ಬಸವಲಿಂಗಪ್ಪ ಅವರ ಬದುಕಿನ ಆದರ್ಶಗಳನ್ನು ಮೈಗೂಡಿಸಿಕೊಂಡಿದ್ದರಿಂದ ಶಿಕ್ಷಣದ ಜೊತೆಗೆ ಸಮಾಜದಲ್ಲಿ ಉತ್ತಮ ಬದುಕು ರೂಪಿಸಿಕೊಳ್ಳಲು ಸಾಧ್ಯವಾಯಿತು. ಬಾಲ್ಯದಿಂದಲೂ ಬಡವರಿಗಾಗಿ ಏನಾದರೂ ಸಹಾಯಾರ್ಥವಾದ ಕೆಲಸ ಮಾಡಬೇಕು ಎಂಬ ತುಡಿತದ ಹಿನ್ನೆಲೆಯಲ್ಲಿ ಬಡವರ ಕಲ್ಯಾಣಕ್ಕಾಗಿ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸ್ಥಾಪಿಸಿದೆ. ಇದರಲ್ಲಿರುವವರು ಬಹುತೇಕ ಸದಸ್ಯರು ಬಡತನದ ಹಿನ್ನೆಲೆ ಉಳ್ಳವರಾಗಿದ್ದು, ಬಡವರು ಮತ್ತು ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ರೂಪಿಸಲು ಸೊಸೈಟಿಯ ಮೂಲಕ ಶ್ರಮಿಸಲಾಗ್ತಾ ಇದೆ. ಅಂಬೇಡ್ಕರ್, ಬುದ್ಧ, ಬಸವ, ದಿ. ಬಸವಲಿಂಗಪ್ಪ ಮುಂತಾದ ಮಹಾತ್ಮರ ಆದರ್ಶಗಳನ್ನು ಮೈಗೂಡಿಸಿಕೊಂಡಿರುವುದೇ ನಾನು ಬದುಕಿನಲ್ಲಿ ಗಳಿಸಿಕೊಂಡಿರೋ ಬಹುದೊಡ್ಡ ಆಸ್ತಿಯಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಬುದ್ಧ, ಬಸವ, ದಿ. ಬಸವಲಿಂಗಪ್ಪ ಅವರ ಆದರ್ಶಗಳ ಪಾಲನೆಯಿಂದ ಮಾತ್ರ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸ್ವಾವಲಂಬನೆ ಸಾಧ್ಯ. ಈ ದಿಸೆಯಲ್ಲಿ ಸಮಾಜ ಮುನ್ನಡೆಯಬೇಕಿದೆ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಹೊಸ ವರ್ಷದ ಡೈರಿ, ದಿನದರ್ಶಿಕೆ ಬಿಡುಗಡೆ ಮಾಡಲಾಯಿತು. ಇದೇ ವೇಳೆ ಹಲವು ಮುಖಂಡರು ಜಕ್ಕೂರು ಸನ್ಮಾನ್ಯ ಶ್ರೀ ರವಿಕುಮಾರ್ ಅವರಿಗೆ ಜನ್ಮದಿನ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀ ಬಿ. ಪ್ರಸನ್ನಕುಮಾರ್ ರವರು, ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷೆ ಶ್ರೀಮತಿ ರತ್ನಮ್ಮ, ನಿರ್ದೇಶಕರಾದ ಶ್ರೀ ವಿ. ನಾಗರಾಜಪ್ಪ, ಶ್ರೀ ವಿನೋದ್ ಕುಮಾರ್ ವ್ಯಾಸ, ಶ್ರೀ ಬಿ. ಜಿ. ರಮೇಶ್, ಶ್ರೀ ಬಿ. ಕೆ. ರವೀಂದ್ರನಾಥ ಗೌಡ, ಶ್ರೀಮತಿ ಸುಮಿತ್ರಾ, ಶ್ರೀಮತಿ ವೀಣಾ ವೆಂಕಟೇಶ್, ಶ್ರೀ ಎಸ್. ಮಾರುತಿ, ಶ್ರೀ ಚಂದ್ರಶೇಖರ್, ಶ್ರೀ ಆಂಜಿನಪ್ಪ, ಶ್ರೀ ಇ. ಕೃಷ್ಣಪ್ಪ, ಶ್ರೀ ಮಂಜುನಾಥ್, ಶ್ರೀಮತಿ ಮಾಲಾ ವಿ. ಭಟ್, ಶ್ರೀ ಎಸ್. ವಿ. ರಾಮಚಂದ್ರಪ್ಪ, ಸಿಇಒ ಶ್ರೀ ರಾಕೇಶ್, ಎಸ್ಟಿ ಶ್ರೀಮತಿ ಯಶೋಧ, ಶ್ರೀಮತಿ ಲಾವಣ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನನಗೆ 58ನೇ ಬರ್ಡೇ ಆಚರಣೆ ಮಾಡ್ಕೊಂತ ಇದ್ದೀನಿ ಅಂದರೆ ನಾನು ಮಾಡ್ಕೊತಾ ಇದ್ದೀನಿ. ನನ್ನ ಅಭಿಮಾನಿಗಳು ನನಗೆ ಪ್ರತಿ ವರ್ಷ ಮಾಡ್ಕೊಳ್ತಾರೆ. ನಾನು 50ನೇ ವರ್ಷದಲ್ಲೇ ಸ್ಟಾಪ್ ಮಾಡಬೇಕು ಅಂತಂದ್ರೂ ಇವರು ನಮ್ಮ ಫಾಲೋವರ್ಸ್ ನಾನು ಬಿಡ್ತಾ ಇಲ್ಲ. ಉದ್ದೇಶ ಏನಂತಂದರೆ, ಪ್ರಸನ್ನಕುಮಾರ್ ಸಾಹೇಬರು ನನಗೆ ಒಂದು ಅವಕಾಶ ಕೊಟ್ಟು ಅವಕಾಶದಲ್ಲಿ ಮಾಡಿದ ಹೆಸರನ್ನ ಜನ ನನ್ನ ಮರೆಯದೇ ಇವತ್ತು ನಾನು ಕಾಪಾಡ್ಕೊಂಡು ಹೋಗ್ತಾವ್ರೆ. ಕಾರಣ ಏನಂತಂದರೆ, ನನಗೊಂದು ಅಧಿಕಾರ ಸಿಕ್ತು. ಅಧಿಕಾರದಿಂದ ಮಾಡಿದ ಕೆಲಸಕ್ಕೆ ಇವತ್ತು ಸಾರ್ಥಕವಾದ ಕೆಲಸನ ಜನ ನನಗೆ ತೋರಿಸ್ತಾ ಇದ್ದಾರೆ. ಅದು ನನಗೆ ಹೆಮ್ಮೆ ಆಗುತ್ತೆ. ಬಿಡುಗಡೆ ಮಾಡೋದು ನನಗೆ ನಾನು ಬಂದಿದ್ದು ಬಸವಲಿಂಗಪ್ಪನವರ ತತ್ವ ಸಿದ್ಧಾಂತಗಳಲ್ಲಿ ಬಂದಂತೆ. ನಾನು ಇಂದಿನಿಂದನೂ ನನಗೇನಂತಂದರೆ, ಸ್ವಲ್ಪ ನಾನು ಕಷ್ಟದಲ್ಲಿ ಬೆಳೆದವನು, ನಾನು ತುಂಬ ನಮ್ಮ ತಂದೆ ತಾಯಿ ಕೂಲಿ ಮಾಡಿ ನಮ್ಮನ್ನು ಓದಿಸಿದಂಥವು. ಆ ಪರಿಸ್ಥಿತಿನ ನಾವು ಅರಿವು ಮಾಡಿದ ಮನಸ್ಸಲ್ಲಿ ನನಗೂ ಸಿಕ್ಕಿದಂಥ ಅವಕಾಶದಲ್ಲಿ ನಾನು ಏನಾದರೂ ಮಾಡಿ ಅಟ್ಲೀಸ್ಟ್ ಏನು ಕೆಳವರ್ಗದ ಜನನ ಏನಾದರೂ ಮೇಲೆ ಎತ್ತಕ್ಕೆ ನಾವು ಏನಾದರೂ ಶ್ರಮ ಪಡಬೇಕು ಅನ್ನೋದ್ರೆ ಅವತ್ತಿನ ನಾವು ತಯಾರಿ ಮಾಡಿಕೊಂಡು ಬರ್ತಾ ನಮಗೆ ಸರ್ಕಾರದಿಂದ ಸಿಗೋಂಥ ಸೌಲಭ್ಯಗಳು ನಮ್ಮ ಜನಕ್ಕೆ ನಾವು ಕೊಡ್ತಾ ಇದ್ವಿ. ಅದು ಸಾಕಾಗ್ತಾ ಇರಲಿಲ್ಲ. ಆದರೂ ಸಹ ನಾವು ಮೀರಿ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ವಿ. ನಂತರ ದಿನಗಳಲ್ಲಿ ಅಧಿಕಾರ ಸಿಕ್ಕಿದಂತಾಗ ಸಿಕ್ಕಿದಂಥ ಎಷ್ಟೆಲ್ಲ ಸ್ಕೀಮ್ಸ್ ಇತ್ತು ಅಷ್ಟೆಲ್ಲ ಅವಕಾಶ ಮಾಡ್ಕೊಂಡು ಬರ್ತಾಯಿದ್ವಿ. ಈಗ ಕೆಲವೇ 8-10 ವರ್ಷಗಳಿಂದಲೂ ಕೆಲವು ಕೋಆಪರೇಟಿವ್ ಬ್ಯಾಂಕ್ಗಳು, ನ್ಯಾಷನಲ್ಸ್ ಬ್ಯಾಂಕ್ಗಳು ನಮ್ಮ ಜನಕ್ಕೆ ಸಾಲ ಕೊಡ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ನಾವೇ ಒಂದು ಸ್ವಂತ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಾಡಿಕೊಂಡು ಇವತ್ತು ನಮಗೆ 2600 ಜನ ಇವತ್ತು ಷೇರ್ದಾರಿದ್ದಾರೆ. ಅದರಲ್ಲಿ ಹೆಚ್ಚಿಗೆ 90% ಎಲ್ಲ ಮಹಿಳೆಯರೇ ಇರೋ ದೇಶ. ನಾವು ಶ್ರೀಶಕ್ತಿ ಗುಂಪುಗಳು ನಮ್ಮಲ್ಲಿ 68 ಗೊತ್ತಾಗದೆ ನಾನು ಇವತ್ತು 90% ಜನ ಏನು ನಮ್ಮ ಶ್ರೀಶಕ್ತಿ ಜನ ಇದ್ದಾರೋ ಅವ್ರಿಗೆ ನಾವು ನೇರವಾಗಿ ಸಾಲ ಕೊಡ್ತಿದ್ದೀವಿ. ಏನಂದರೆ ಆಧಾರ್ ಕಾರ್ಡು, ID ಕಾರ್ಡು ಅಷ್ಟು ಬಿಟ್ಟರೆ ಅವ್ರ ಹತ್ರ ಏನಿರಲ್ಲ. ಆಲ್ಮೋಸ್ಟ್ 90% ಬಾಡಿಗೆ ಬಂದಿದ್ದಾರೆ. 10% ಸ್ವಂತ ಮನೆಗಿದ್ದರೂ ಸಹ ಇವತ್ತು ಏನು ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ 7,500 ಕೋಟಿ ಟರ್ನವರಲ್ಲಿ ಏನು ಇವತ್ತು ಜನಕ್ಕೆ ಕೊಡ್ತಾ ಇದೆಯೋ ಅದರಿಂದ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಆಗ್ತದೆ. ಬಸವಲಿಂಗಪ್ಪನವರು, ಅಂಬೇಡ್ಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಇಂಥ ಸೇವೆಗಳು ನಾವು ಮಾಡಿ ತೋರಿಸ್ಬೇಕು ಅನ್ನೋ ದೃಷ್ಟಿಗೆ ನಾವು ಮಾಡ್ತಾ ಇದ್ದೀವಿ. ಸಂತೋಷ. ನಮ್ಮ ಜೊತೆ ವರ್ಷದ ಜೊತೆಗಿದ್ದಾರೆ ಅವರೇ ಗುರುಗಳು ನಮಗೆ. ನಾನು ಅಲ್ಲಿ ಇರ್ತೇನೆ. ಒಳ್ಳೆಯದಾಗಿದೆ. ನನಗಿರೋ ಅವನ ಸ್ಟೇಟಸ್ ನೋಡಿದ್ರೆ ಭಾಳ ಸಂತೋಷ ಆಗಿದೆ. ದೊಡ್ಡದಾಗಿ ಬೆಳೀಲಿ ಅಂತ ನಾನು ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ರವಿಕುಮಾರ್ ಅವರು ಹಾಗೂ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರವಣ್ಣ ಅವ್ರದ್ದು ಇವತ್ತು ಬರ್ತ್ಡೇ ಹಾಗೂ ಅವರು ವಿವಾಹ ವಾರ್ಷಿಕೋತ್ಸವ ಮತ್ತು ಹುಟ್ಟುಹಬ್ಬದ ಇವತ್ತು ಆಚರಣೆ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ತುಂಬ ಚೆನ್ನಾಗಿ ಎಲ್ಲ ಆಗ್ತಾಯಿದೆ. ಅದರಿಂದ ಇನ್ನೂ ಅವರಿಗೆ ಆಯುಷು
ಆರೋಗ್ಯ ಆಯುಷ್ ಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ಹೇಳಿ ನಾನು ಆ್ಯಡ್ ಮಾಡ್ತೀನಿ. ಕುಮಾರ್ ಅವ್ರ ಬಗ್ಗೆ ನನಗೆ ವಿದ್ಯಾರ್ಥಿ ಜೀವನ ಸ್ನೇಹಿತರು, ಜೊತೆಯಲ್ಲಿ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗ ಸೋಷಿಯಲ್ ಜಸ್ಟಿಸ್ ಚೇರ್ಮನ್ ಆಗಿದ್ದರು 2 ಟರ್ಮ್. ನಂತರ ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್ ಆದರು. ಆವಾಗಲೇ ಅವರು ಈ ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಟ ಮಾಡ್ಕೊಂಬಂದು ಅಲ್ಲಿ ಸುಮಾರು ಜನಗಳಿಗೆ ಸ್ವಸಹಾಯ ಗುಂಪುಗಳಿಗೆ ಒಂದು ಲೋನನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ರು. ಮತ್ತು 7-8 ವರ್ಷ ನಾವೆಲ್ಲ ಸ್ನೇಹಿತರುಗಳು ಜೊತೆಯಲ್ಲಿ ಡೈರೆಕ್ಟರ್ಗಳಾದಮೇಲೆ ಸುಮಾರಷ್ಟು ಶೋಷಿತ ವರ್ಗದ ಕೆಳಗಿರ್ತಕ್ಕಂಥವ್ರಿಗೆಲ್ಲ ಏನು ನಮ್ಮ ಬ್ಯಾಂಕಿಂದ ಸಾಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಅವರು ಭಾಳ ಇಷ್ಟಪಡ್ತಕ್ಕಂಥದ್ದು ಸಿರಿವಂತಿಕೆನಲ್ಲ, ಗುಣನ. ಇಂಥ ಮಹಾನ್ ಸ್ನೇಹಿತನ ಜೊತೆಯಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದೇ ಒಂದು ಹೆಮ್ಮೆ ಇದೆ. ಅವರಿಗೆ ಶುಭವಾಗಲಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ತುಂಬ ಹೃದಯದಿಂದ ಕೋರ್ತಾ ಇದ್ದೇನೆ.